ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಚಿನ್ನಕೋಟೆ ಪಂಚಾಯಿತಿಗೆ ಸೇರುವ ದೇವಗಾನಹಳ್ಳಿಯಲ್ಲಿ ಇರುವ ಓವರ್ ಟ್ಯಾಂಕ್ ಶಿಥಿಲಿ ವ್ಯವಸ್ಥೆಯನ್ನ ತಲುಪಿದ್ದು ಗ್ರಾಮಸ್ಥರು ಇದರ ಬಗ್ಗೆ ಅಸಮಾಧಾನವನ್ನ ಹೊರಹಾಕುತ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇಲ್ಲಿನ ಓವರ್ ಟ್ಯಾಂಕ್ ಇರುವ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದೆ ಜನರು ದಿನನಿತ್ಯ ಭಯಭೀತಿಯಲ್ಲಿ ಜೀವನ ಸಾಗಿಸುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದರ ಬಗ್ಗೆ ಚಿನ್ನಕೋಟೆ ಪಂಚಾಯಿತಿಯಲ್ಲಿ ದೇವಗಾನಹಳ್ಳಿ ಗ್ರಾಮಸ್ಥರು ಮತ್ತು ಸದಸ್ಯರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಸಹ ಸತತ 3 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯ ಸದಸ್ಯರು ಬೇಡಿಕೆಯನ್ನ ಇಟ್ಟರೂ ಸಹ ಪಂಚಾಯಿತಿಯಲ್ಲಿ ಯಾವುದೇ ಪ್ರಯೋಜನವಾಗಲಿಲ್ಲ. ಜಲಜೀವನ್ ಮಿಷನ್ ಅಡಿಯಲ್ಲಿ ಪಕ್ಕದ ಊರಿಗೂ ಒಂದು ಬೋರ್ವೆಲ್ ಮತ್ತು ಓವರ್ ಟ್ಯಾಂಕ್ ಹಾಕಿ ನಂತರ ಪೈಪ್ಲೈನ್ ಹಾಕಿದ್ದಾರೆ. ಆದರೆ ತಮ್ಮ ಊರಿಗೆ ಓವರ್ ಟ್ಯಾಂಕ್ ಹಾಕಲು ಮುಂದಾಗದ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪಿಡಿಒ ತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಓವರ್ ಟ್ಯಾಂಕ್ ಅನ್ನ ಹಾಕಿ ಕೊಡುತ್ತೇವೆ ಎಂದು ಹೇಳಿ ಊರಲ್ಲಿ ಮನೆ ಮನೆಗೆ ಪೈಪ್ಲೈನ್ ಹಾಕಿದ್ರು. ಆದರೆ ಗುಂಡಿಗಳನ್ನ ಅಗೆದಿರುವ ರೋಡ್ಗಳಲ್ಲಿ ಕಾಂಕ್ರೀಟ್ ಹಾಕಲು ಮುಂದಾಗುತ್ತಿದ್ದಾರೆ. ಆದರೆ ಓವರ್ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡದೆ ಗುಂಡಿಗಳನ್ನ ಅಗೆದಿರುವ ರೋಡ್ನಲ್ಲಿ ಕಾಂಕ್ರೀಟ್ ಹಾಕಲು ಮುಂದಾಗಿದ್ದಾರೆ. ಗ್ರಾಮಸ್ಥರು ಇದನ್ನ ಅಡ್ಡಿಪಡಿಸಿ ನಮಗೆ ನೂತನ ಓವರ್ ಟ್ಯಾಂಕ್ ಮಾಡಿಕೊಟ್ಟ ನಂತರ ಕಾಂಕ್ರೀಟ್ ಹಾಕುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಶಿಥಿಲಿ ವ್ಯವಸ್ಥೆಯಲ್ಲಿ ಇರುವ ಓವರ್ ಟ್ಯಾಂಕ್ಗೆ ಕನೆಕ್ಷನ್ ಕೊಡಲು ಮುಂದಾಗುತ್ತಿದ್ದಾರೆ. ಆದರೆ ನಾವು ಕನೆಕ್ಷನ್ ಕೊಡಲು ಬಿಡದೆ ಮೊದಲು ಓವರ್ ಟ್ಯಾಂಕ್ ಮಾಡಿಕೊಡಿ ಎಂದು ಬೇಡಿಕೆ ಇಟ್ಟಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸುತ್ತಿದ್ದಾರೆ. ಇದುವರೆಗೂ ಪೈಪ್ಲೈನ್ ಹಾಕಲು ರೋಡಲ್ಲಿ ಆಗ್ತಿರುವ ಗುಂಡಿಗಳನ್ನ ಮುಚ್ಚಿಲ್ಲ. ಇದರಿಂದ ಮಕ್ಕಳು ಓಡಾಡಲು ಮತ್ತು ವಾಹನಗಳು ಸಂಚಾರ ಮಾಡಲು ತುಂಬಾ ಅನಾನುಕೂಲವಾಗಿದೆ. ಮಕ್ಕಳು ಮತ್ತು ವೃದ್ಧರು ಬಿದ್ದು ಗಾಯಗಳು ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಗಳು ನಡೆದಿದೆ. ಆದಷ್ಟು ಬೇಗ ಗುತ್ತಿಗೆದಾರರು ಎಚ್ಚೆತ್ತುಕೊಂಡು ನೂತನವಾಗಿ ಓವರ್ ಟ್ಯಾಂಕ್ ಮಾಡಿಸಿಕೊಟ್ಟು ನಂತರ ರೋಡ್ಗೆ ಕಾಂಕ್ರೀಟ್ ಹಾಕಬೇಕು ಎಂದು ಗ್ರಾಮಸ್ಥರೆಲ್ಲ ಒಗ್ಗೂಡಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ರಾಮೇಗೌಡ, ಓವರ್ ಟ್ಯಾಂಕ್ ಶಿಥಿಲಿ ವ್ಯವಸ್ಥೆಯನ್ನ ತಲುಪಿ ಸುಮಾರು 3 ವರ್ಷಗಳು ಕಳೆದಿವೆ. ಜಲಜೀವನ್ ಮಿಷನ್ನ ಪೈಪ್ಲೈನ್ ಶುರು ಮಾಡಿ 4 ತಿಂಗಳು ಕೆಲಸ ಮಾಡಿ ನಿಲ್ಲಿಸಿಬಿಟ್ರು. ಅದರ ದುರಸ್ತಿಗಾಗಿ ಪಂಚಾಯಿತಿಗೆ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೂ ಕೆಲಸವಾಗಲಿಲ್ಲ. ಇದರಿಂದ ರಸ್ತೆಯಲ್ಲಿ ಓಡಾಡುವವರು ಭಯದಲ್ಲೇ ಓಡಾಡಬೇಕಾಗಿದೆ. ಜೊತೆಗೆ ಈ ಭಾಗದ ಕಾಂಗ್ರೆಸ್ ಮುಖಂಡರು ಓವರ್ ಟ್ಯಾಂಕ್ ಪೂರ್ಣಗೊಳಿಸಲು 2 ವರ್ಷ ಆದರೂ ಕೂಡ ಸಾಧ್ಯವಾಗಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ರು. ಶಾಸಕರಿಗೆ ಓಟನ್ನು ಕೇಳಲು ನಮ್ಮ ಊರು ನೆನಪಾಗುತ್ತೆ, ಆದ್ರೆ ನಮ್ಮ ಊರಿನಲ್ಲಿ ಓವರ್ ಟ್ಯಾಂಕ್ ನ ದುರಸ್ತಿ ವ್ಯವಸ್ಥೆ ಅಥವಾ ನೂತನ ಓವರ್ ಟ್ಯಾಂಕ್ ಮಾಡಿಕೊಡಲು ಆಗುತ್ತಿಲ್ಲ. ಇನ್ನು ಜಲಜೀವನ್ ಮಿಷನ್ಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನ ನೀಡದೆ ಇಂಜಿನಿಯರ್ ಆಗಲಿ ಗುತ್ತಿಗೆದಾರರಾಗಲಿ ಯಾರೂ ಸಹ ನಮ್ಮ ಊರಿಗೆ ಭೇಟಿ ನೀಡಿಲ್ಲ ಮತ್ತು ಬ್ಲೂ ಪ್ರಿಂಟ್ ಅನ್ನ ನಮಗೆ ತೋರಿಸದಿರ ಎಲ್ಲ ಪೈಪ್ಲೈನ್ ಹಾಕಿದ್ದಾರೆ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದಸ್ಯರು ನಾವು ಏನಂದ್ರೆ ಇಲ್ಲಿ ಈ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇರೋದು ನಮ್ಮೂರಿನ ಸಮಸ್ಯೆ. ಓವರ್ ಟ್ಯಾಂಕು ಫುಲ್ಲು ಲೀಕೇಜ್ ಇದೆ. ಸುಮಾರು ನಾನು ಗ್ರಾಮ ಪಂಚಾಯತ್ ಸದಸ್ಯನಾದಾಗಿಂದ ಇನ್ನು 3.5 ವರ್ಷದಿಂದನೂ ಪಂಚಾಯಿತಿಯಲ್ಲಿ ನಾನು ಫೈಟ್ ಮಾಡ್ತಾ ಇದ್ದೀನಿ. ಆಯಿತು ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಏನೋ ಜಲಜೀವನ್ ಮಿಷನ್ ಬಂದಿದೆ, ಅದರಲ್ಲಿ ಒಂದು ಬೋರು ಒಂದು ವಾಟರ್ ಟ್ಯಾಂಕು ಬರ್ತದೆ ಅಂತೇಳಿ ನಮ್ಮ PDO ಸಾಹೇಬರು ಹೇಳಿದ್ರು. ಒಂದು ವಿಶ್ವಾಸದಿಂದ ನಾನು ಅದನ್ನು ನಂಬ್ಕೊಂಡು ಇಲ್ಲಿ ಕೆಲಸ ಮಾಡಿಸೋದಕ್ಕೆ ಬಿಟ್ಟೆ. ಆದರೆ ಅದೇ ಥರ ಕಾಂಟ್ರಾಕ್ಟ್ರೇ ಆಗಿರ್ಬೋದು, ಇಂಜಿನಿಯರೇ ಆಗಿರ್ಬೋದು, ಯಾರೇ ಆಗಲಿ ಇದುವರೆಗೂ ಬಂದು ಈ ಊರಿನ ಪರಿಸ್ಥಿತಿ ಏನಾಗಿದೆ ಏನು ಅಂತೇನು ಇದುವರೆಗೂ ಗಮನಕ್ಕೆ ತಂದಿಲ್ಲ. ಇವಾಗ ಬಂದ್ಬಿಟ್ಟು ಹಳ್ಳ ಪಳ್ಳ ತೆಗೆದು ಪೈಪ್ಲೈನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅರ್ಧಂಬರ್ಧಂ ಕೆಲಸ ಮಾಡಿ 4.5 ತಿಂಗಳಾಯಿತು. ಇದುವರೆಗೂ ಕಾಂಕ್ರೀಟ್ ಹಾಕೋಕ್ಕೆ ಬಂದಿಲ್ಲ. ಆದ್ರೂ 2-3 ಸರಿ ಬಂದಿದ್ರೂ ನಾವು ಹೇಳಿದ್ವಿ ಓವರ್ ಟ್ಯಾಂಕ್ ಆಗೋ ತನಕ ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ಕಾಂಕ್ರೀಟ್ ಹಾಕೋಕ್ಕೆ ಹೋಗಬೇಡಿ, ಏನೂ ಹಾಕೋಕ್ಕೆ ಹೋಗಬೇಡಿ ಅಂಥೇಳಿ ಹೇಳೋದಕ್ಕೋಸ್ಕರ ಕಾಂಗ್ರೆಸ್ ಒಬ್ಬ ಲೀಡ್ರ್ ಆಗಿರೋರು ನಮ್ಮೂರಿನವರೇ ಆಗಿರ್ಬೋದು, ಅವರು ಇನ್ನು 2 ವರ್ಷ ಆದ್ರೂ ಓವರ್ ಟ್ಯಾಂಕ್ ಹಾಕೋಕ್ಕಾಗಲ್ಲ ಅನ್ನೋ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇದು ಖಂಡನೆಯಿಂದ ನಮಗೆ ನೋವಾಗಿದೆ. ಆ ನೋವಿಂದ ನೀವು ಸರ್ಕಾರಿ ನೌಕರರು ಎಚ್ಚೆತ್ಕೊಂಡು ಆ ಇಂಜಿನಿಯರು ಯಾರಿದ್ದಾರೆ ಅವರು ಬಂದು ಈ ಓವರ್ ಟ್ಯಾಂಕ್ ಮಾಡಿಕೊಟ್ರೆ ಒಳ್ಳೆಯದು ಅನ್ನೋ ಒಂದು ಭಾವನೆಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಲಕ್ಷ್ಮಿ ಅಂತ, ದೇವಗನಹಳ್ಳಿಯಿಂದ ನಾವು ಗ್ರಾಮದಿಂದ ಮಾತಾಡ್ತಾ ಇರೋದು. ಇವಾಗ ಈ ಪೈಪ್ಲೈನ್ ಒಂದು ಹೊಸದಾಗಿ ಮಾಡಿದಾರಲ್ಲ, ಅದರಿಂದ ಹಳ್ಳ ಗುಂಡಿ ಎಲ್ಲ ಬಿದ್ದಿದ್ದಾರೆ. ಜಾಸ್ತಿ ಮಕ್ಕಳು ಬೀಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದು ಕಾಂಕ್ರೀಟ್ ಇಲ್ಲ, ಎಂದೂ ಇಲ್ಲ. ಓವರ್ ಟ್ಯಾಂಕ್ ನೋಡಿದ್ರೆ ಈ ಗತಿಯಲ್ಲಿದೆ. ಇವೆಲ್ಲ ಯಾವಾಗ ಸರಿ ಮಾಡ್ತಾರೋ ಏನೋ. ಇವಾಗ ರಾಮಣ್ಣ ಹೇಳ್ದಂಗೆ ಇಷ್ಟಿನಿಂದ ಹೇಳ್ತಾ ಇದಾರಲ್ಲ, ಅದೆಲ್ಲ ಯಾವಾಗ ಮಾಡ್ತಾರೆ. ಉಷಾ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಇದು ಪೈಪ್ ಲೈನ್ ಮಾಡಿ ತುಂಬಾ ಜನ ಬಿದೋಗ್ಬಿಟ್ಟಿದ್ದಾರೆ. ದೊಡ್ಡವರು ಚಿಕ್ಕವರೆಲ್ಲ ತಲೆಗೆಲ್ಲ ಗಾಯ ಮಾಡ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದೀವಿ. ನವೀನ್ ಅಂತ ದೇವಗನಹಳ್ಳಿಯಿಂದ. ಈ ಜಲ್ ಜೀವನ್ ಅನ್ನೋ ಮಿಷನ್ ಇಂದ ನಮ್ಮೂರಲ್ಲಿ ಪೈಪ್ ಲೈನ್ ಸ್ಟಾರ್ಟ್ ಮಾಡಿ ರೋಡ್ನೆಲ್ಲ
ಚೆನ್ನಾಗಿರೋ ರೋಡ್ನೆಲ್ಲ ಹೊಡೆದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ. ಓವರ್ ಟ್ಯಾಂಕ್ ಒಂದು ಹೊಸದು ಆಗ್ಬೇಕಾಗಿತ್ತು. ಆ ಓವರ್ ಟ್ಯಾಂಕು ಆಗದಿರಾ ಇದನ್ನ ಕಂಪ್ಲೀಟ್ ಮಾಡಕ್ ಬಂದಿದ್ದಾರೆ. ಮಾಡಬಾರ್ದು ಅಂತ ಸ್ಟಾಪ್ ಮಾಡಿದಿರಿ. ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಫಸ್ಟ್ ಓವರ್ ಟ್ಯಾಂಕ್ ರೆಡಿ ಮಾಡಿಸಿ ಹೊಸ ಓವರ್ ಟ್ಯಾಂಕ್ ಮಾಡಿ ಆ ನಂತರ ಕಾಂಕ್ರೀಟ್ ಆದಷ್ಟು ಬೇಗ ಆಗ್ಬೇಕು. ಈ ಹಳ್ಳಗಳಿಂದ ಮಳೆ ಬಂದ್ರೆ ತುಂಬಾ ಅವಾಂತರ ಆಗ್ತದೆ. ಅದರಿಂದ ಗಾಡಿಯಲ್ಲಿ ಹೋಗ್ಬೇಕಾದ್ರೆ, ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು, ಚಿಕ್ಕ ಮಕ್ಕಳು, ದೊಡ್ಡವರು, ಅಜ್ಜಿ, ತಾತ ಎಲ್ಲರೂ ಬಿದ್ದು ಕಾಲು ಕೈ ಏಟೆಲ್ಲ ತುಂಬಾ ಏಟ್ ಮಾಡ್ಕೊಂಡಿದ್ದಾರೆ. ಮಳೆ ಬಂದ್ರೆ ತುಂಬಾ ತೊಂದರೆ ಆಗ್ತದೆ. ಆದಷ್ಟು ಬೇಗ ರೆಡಿ ಮಾಡ್ಬೇಕು ಅಂತ ಕೋರ್ಕೊಂತ ಇದ್ದೀವಿ. ಜಿ ವೆಂಕಟಮುನಿಯಪ್ಪ, ದೇವಗಾನಹಳ್ಳಿ. ಸಮಸ್ಯೆ ಅಂದ್ರೆ ಈಗ ನೋಡಿ, ನಲ್ಲಿಗಳು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ರೋಡ್ಗಳೆಲ್ಲ ಕಿತ್ತಾಕಿದ್ದಾರೆ. ಊರಿನಲ್ಲಿ ಓಡಾಡಕ್ ಆಗ್ತಾ ಇಲ್ಲ. ಇವರು ಯಾರು ಕಾಂಟ್ರಾಕ್ಟ್ದಾರರು, ಯಾರು ಇಂಜಿನಿಯರು, ಯಾರು ಊರೊಳಗೆ ಬರ್ತಾ ಇಲ್ಲ. ಇವ್ರು ಕೆಲಸ ಮಾಡೋರು ಬರ್ತಾ ಇದ್ದಾರೆ, ಇನ್ನ ಮಾಡ್ತೀನಿ ಅಂತಾರೆ. ಎಲ್ಲಿಂದ ಅಲ್ಲಿ ಬಿಟ್ಬಿಟ್ಟು ಇವ್ರು ಏನ್ ಮಾಡೋದು? ವಾರದ ಮೇಲೆ ಎಲ್ಲ ಕರೆಕ್ಟಾಗಿ ಮಾಡ್ಬೇಕು. ಇವಾಗ ಅಲ್ಲಿ ಮುಂದೆ ಒಂದು ಓವರ್ ಟ್ಯಾಂಕ್ ಇದೆ, ಅದು ಹೊಡೆದಾಗಿದೆ, ನೀರು ಹೋಗ್ತಾ ಇದೆ. ಇವರು ಟ್ಯಾಂಕ್ ಕಟ್ಸ್ಬೇಕು, ಪೈಪ್ಸ್ ಎಲ್ಲ ಚೇಂಜ್ ಮಾಡ್ಬೇಕು. ಇವರು ಬರೀ ರಬ್ಬರ್ ಮಾದರಿ ಹಾಕ್ಬಿಟ್ಟು ಒಂದಿಷ್ಟು ಸುತ್ತ ಬಿಟ್ಬಿಟ್ರೆ ಹೆಂಗೆ? ಬೇರೆ ಹಳ್ಳಿಗಳಲ್ಲಿ ಹೋಗಿ ನೋಡಿದ್ರೆ ಹೊಸಾಗಿ ಪೈಪ್ ಹಾಕಿದ್ದಾರೆ ಒಳಗಡೆ, ನಲ್ಲಿಗೂ ಪೈಪೆ ಅಷ್ಟೇನೆ ಮಾಡಿದ್ದಾರೆ. ಇಲ್ಲಿ ಮಾತ್ರ ಏನೋ ಕಾಟಕಾಚಾರಕ್ಕೆ ಬರ್ತಾರೆ, ಅವಾಗ ಮಾಡ್ತಾರೆ, ಹೋಗ್ತಾರೆ. ರೋಡ್ ಹಿಂಗೆ ಕಿತ್ತಾಕಿದ್ರು, ಜನಗಳು ಓಡಾಡ್ಬೇಕಂದ್ರೆ ಕಷ್ಟ ಇದೆ. ಗಾಡಿಗಳೆಲ್ಲ ಪಾಪ ನೈಟ್ನಲ್ಲಿ ಬರೋರು ಬಿದ್ದೋಗಿದ್ದಾರೆ ಎಷ್ಟೋ ಜನ. ಅದನ್ನೇನು ಮಾಡೋಕ್ಕಾಗುತ್ತೆ ನಾವು? ಯಾರಿಗಂತ ಹೇಳ್ತೀಯ? ಇವರು ಯಾವಾಗ ಹೋಗಿದ್ದು ಇವರು ಎಲೆಕ್ಷನ್ನಲ್ಲಿ ಹೋದವ್ರು ಇವರು ಇದೆಲ್ಲ ಕಿತ್ಬಿಟ್ಟು. ಇವಾಗ ಎಲೆಕ್ಷನ್ ಮುಂಚೆ ಹೋದವರು ಇವಾಗ ಬಂದಿದ್ದಾರೆ. ಇವಾಗ ಆಗ್ಬಿಡ್ತೀವಿ ಒಂದು ಇರೋ ಗಲೀಜು ಊರ್ನಲ್ಲಿ ಹಂಗೆ ಇಟ್ಬಿಟ್ಟು ಇವರು ಏನು ಹಾಕೋದು ಇದು? ಬರ್ಲಿ, ಅವ್ರು ಯಾರು ಬರ್ತಾರೆ ಬರ್ಲಿ, ಬಂದಾಗ ಬೇಕಾದ್ ನಾನು ಮಾತಾಡ್ತೀನಿ.